ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಲ್ಲಾವುದ್ದೀನ್ ಖಿಲ್ಜಿ ಈತ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ. ಅಲ್ಲಾವುದ್ದೀನ್ ಖಿಲ್ಜಿಯು ಮೊದಲ ಹೆಸರು ಅಲಿ ಗುರ್ಷಫ್. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಮಲ್ಲಿಕ್ ಕಾಫರ್. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರ್. ಮಲ್ಲಿಕ್ ಕಾಫರ್ ಆಕ್ರಮಣ ಮಾಡಿದ ದಕ್ಷಿಣದ ಭಾರತದ 4 ರಾಜ್ಯಗಳೆಂದರೆ ಮಹಾರಾಷ್ಟ್ರ ದೇವಗಿರಿ ಹಾಗೂ ಯಾದವರು, ಆಂಧ್ರ ಪ್ರದೇಶದ ವಾರಂಗಲ್ಲಿನ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ತಮಿಳುನಾಡಿನ ಮಧುರೈನ ಪಾಂಡ್ಯರು. ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಸುಧಾರಣೆಗೆ ಹೆಸರುವಾಸಿಯಾಗಿದ್ದನು. ಹಾಗೂ ಈ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಯನ್ನು ನಿಯಂತ್ರಿಸಲು ಸಹನಾ-ಇ-ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಿದನು. ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ಮಾರುಕಟ್ಟೆಗಳನ್ನು ದಿವಾನ್-ಇ-ರಿಯಾಸತ್ ಅಂತೇಳಿ ಕರಿತಾ ಇದ್ದಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಚಹರ ಮತ್ತು ಉಲಿಯಾ ಮತ್ತು ದಾಗ್ ಪದ್ಧತಿಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಚಹರ ಪದ್ಧತಿ ಅಂದರೆ, ಉಲಿಯಾ ಎಂದರೆ ಸೈನಿಕರಿಗೆ ಗುರುತಿನ ಚೀಟಿ ನೀಡುವುದು, ದಾಗ್ ಪದ್ಧತಿ ಅಂದರೆ ಕುದುರೆಯ ಮೇಲೆ ಮುದ್ರೆ ಹಾಕಿಸುವುದು. ವೆರಿ ಇಂಪಾರ್ಟೆಂಟ್. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಸೈನಿಕರಿಗಾಗಿ ಸಿರಿಕೋಟೆಯನ್ನು ಕಟ್ಟಿಸ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯು ಅಮೀರ್ ಖುಸ್ರೋ, ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದನು. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಅಜರ್ ಸಿತಾಮ್ 1000 ಸ್ತಂಭಗಳ ಅರಮನೆಯನ್ನು ಕಟ್ಟಿಸಿರತಕ್ಕಂಥದ್ದು. ಅದೇ ರೀತಿಯಾಗಿ ಈ ಔಜ್-ಇ-ಖಾಸ್ ಎಂಬ ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಅಲೈ ದರ್ವಾಜ ಎಂಬ ಬಾಗಿಲನ್ನು ಕಟ್ಟಿಸಿದನು. ಅದೇ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡದೆ ಹೋದ ಮಂಗೋಲಿಯನ್ ಆಕ್ರಮಣಕಾರರು ಅಲ್ಲಾವುದ್ದೀನ್ ತರ್ಮಾನ್ ಶರೀನ್ ಮತ್ತು ಚೆಂಗಿಸ್ ಖಾನನ್ನು ಏನು ಮಾಡ್ತಾರೆ? ಆಕ್ರಮಣ ಮಾಡಿರ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ನೋಡೋಣ. 1325 1351. ಮೊಹಮ್ಮದ್ ಬಿನ್ ತುಘಲಕ್ ಈತ ಈ ತುಘಲಕ್ ಸಂತತಿಯ ಪ್ರಸಿದ್ಧ ಅರಸ ಆಗಿರ್ತಾನೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕ್ನನ್ನು ಹುಚ್ಚುದೊರೆ, ವರಿದೆಗಳ ಮಿಶ್ರಣ, ಐಲುದೊರೆ, ಹಣಗಾರ ರಾಜ ಮತ್ತು ವಿಲಕ್ಷಣ ಸುಲ್ತಾನ ಅಂತೇಳಿ ಕರೀತಾರೆ ನೋಡಿ. ಈತ 1327ರಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾಯಿಸಿದನು. ಇದರ ಉದ್ದೇಶ ವಿಶಾಲವಾದ ಸಾಮ್ರಾಜ್ಯಕ್ಕೆ ರಾಜಧಾನಿ ಕೇಂದ್ರ ಭಾಗದಲ್ಲಿರಬೇಕು, ಓಕೆನಾ, ಹಾಗೂ ಪರಕೀಯ ದಾಳಿಗಳಿಂದ ರಕ್ಷಿಸಲು ಅನುಕೂಲವಾಗಿರಬೇಕು ಎಂಬುದಾಗಿತ್ತು. ದೇವಗಿರಿಯ ಈಗಿನ ಹೆಸರು ದೌಲತಾಬಾದ್ ಅಂತ ಇದೆ ನೋಡಿ. ಅದೇ ರೀತಿಯಾಗಿ ಭಾರತದಲ್ಲಿ ಪ್ರಥಮ ಬಾರಿಗೆ ಸಾಂಕೇತಿಕ ಅಂದರೆ ಟೋಕನ್ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಮೊಹಮ್ಮದ್ ಬಿನ್ ತುಘಲಕ್ ಆಗಿರು. ನೆಕ್ಸ್ಟ್ ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ತುಘಲಕ್ನು ದಿನಾರ್ ಎಂಬ ಬಂಗಾರದ ನಾಣ್ಯ ಮತ್ತು ಅದೆಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಾಲನೆಗೆ ತಂದನು. ಅವುಗಳನ್ನು ಕಲಾತ್ಮಕವಾಗಿ ವಿನ್ಯಾಸಗೊಳಿಸಿದ್ದನು. ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನು ಚಾಲನೆಗೆ ತಂದನು. ನಾಣ್ಯಗಳನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮ್ಯವಾಗಿರಲಿಲ್ಲ. ಮೊಹಮ್ಮದ್ ಬಿನ್ ತುಘಲಕ್ನ ನಾಣ್ಯ ಪದ್ಧತಿಯು ಯಶಸ್ವಿಯಾಗಲಿಲ್ಲ. ಅದಕ್ಕೆ ಕಾರಣ ನಾಣ್ಯ ವ್ಯವಸ್ಥೆ ಸರ್ಕಾರದ ಸ್ವಾಧೀನದಲ್ಲಿ ಇರಲಿಲ್ಲ. ಮೊಹಮ್ಮದ್ ಬಿನ್ ತುಘಲಕ್ನನ್ನು ಇತಿಹಾಸದ ಎಡ್ವರ್ಡ್ ಥಾಮಸ್ ಇವರು ಹಣಗಾರ ರಾಜ ಅಂತೇಳಿ ಕರೆದಿದ್ದಾರೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕ್ನ ಮೊರಾಕ್ಕೋ ದೇಶದ ಇತಿಹಾಸಕಾರ ಇಬ್ನ ಬತೂತಾ ಈ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಈತ ನ್ಯಾಯಾಧೀಶನನ್ನಾಗಿ ಮೊಹಮ್ಮದ್ ಬಿನ್ ತುಘಲಕ್ನನ್ನು ನೇಮಕ ಮಾಡಿದ್ದನು. ಇಬ್ನ ಬತೂತ್ ಈತ ಅನುಭವಗಳನ್ನು ತಾನು ಬರೆದ ಪುಸ್ತಕವಾಗಿರತಕ್ಕಂಥ ಕಿತಾಬ್-ಇ-ರೆಹ್ಲಾದಲ್ಲಿ ಬರೆದಿಟ್ಟಿದ್ದಾನೆ. ಮೊಹಮ್ಮದ್ ಬಿನ್ ತುಘಲಕ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕಾಲದಲ್ಲಿ ದೆಹಲಿಯ ಸುಲ್ತಾನನಾಗಿರ್ತಾನೆ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ರೈತರಿಗೆ ಬಾವಿಯನ್ನು ತೆಗೆಯಲು ನೀಡಿದ ಸಾಲ, ತಕ್ಕಾವಿ ಸಾಲವನ್ನು ಏನು ಮಾಡಿರ್ತಾನೆ? ಜಾರಿಗೆ ತಂದಿರ್ತಾನೆ. ಅದೇ ರೀತಿಯಾಗಿ ರಾಜ ಆತನ ಪ್ರಜೆಗಳಿಂದ ಮುಕ್ತಗೊಂಡ ಮತ್ತು ಪ್ರಜೆಗಳು ರಾಜನಿಂದ ಮುಕ್ತಗೊಂಡರು. ಮೊಹಮ್ಮದ್ ಬಿನ್ ತುಘಲಕ್ನ ಸಾವನ್ನು ಕುರಿತು ಇತಿಹಾಸಕಾರ ಬದೋನಿಯು ಈ ರೀತಿಯಾಗಿ ಅಭಿಪ್ರಾಯವನ್ನು ಪಟ್ಟಿರ್ತಾನೆ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಎದುರಿಸಿರತಕ್ಕಂಥ ಬಹುತೇಕ ತೊಂದರೆಗಳನ್ನು ಮುಖ್ಯವಾಗಿ ಅವನ ಆತುರದ ನಿರ್ಧಾರಗಳಿಗೆ ಸೇರಿಸಬಹುದಾಗಿದೆ. ಈತ ದಿವಾನ್-ಇ-ಕೋಯಿ ಎಂಬ ಕೃಷಿ ಇಲಾಖೆಯನ್ನು ಮಾಡ್ತಾನೆ? ಜಾರಿಗೆ ತಂದಿರ್ತಾನೆ ನೋಡಿ. ಯಾವುದು? ದಿವಾನ್-ಇ-ಕೋಯಿ ಎಂಬ ಕೃಷಿ ಇಲಾಖೆಯನ್ನು ಜಾರಿಗೆ ತಂದಿರ್ತಾನೆ. ಇದೇ ರೀತಿಯಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.